ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಶ್ರುತಿ ರೆಸ್ಟೋರೆಂಟಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ನೀತು ಬಂದು ಶ್ರುತಿ ಒಂದು ಗುಡ್ ನ್ಯೂಸ್ ಇದೆ ಅಂತ ಹೇಳ್ತಾಳೆ. ಏನದು ನೀತು ಅಂತ ಶ್ರುತಿ ಕೇಳಿದಾಗ, ಇಡೀ ಬೆಂಗಳೂರಲ್ಲೇ ಟಾಪ್ 5 ರೆಸ್ಟೋರೆಂಟಲ್ಲಿ ನಮ್ಮದು 5ನೇ ರ್ಯಾಂಕ್ ಬಂದಿದೆ, ಒಳ್ಳೆ ರೇಟಿಂಗ್ ಕೊಟ್ಟಿದ್ದಾರೆ. ಹಾಗೆ ನಮಗೊಂದು ಆರ್ಗನೈಸೇಷನ್ ಕಡೆಯಿಂದ ಬೆಸ್ಟ್ ರೆಸ್ಟೋರೆಂಟ್ ಅಂತ ನಮ್ಮ ರೆಸ್ಟೋರೆಂಟ್ನ ಆಯ್ಕೆ ಮಾಡಿದ್ದಾರೆ. ಹಾಗೆ ಅವಾರ್ಡ್ ಕೂಡ ಕೊಡ್ತಾರಂತೆ ಅಂತ ನೀತು ಹೇಳಿದಾಗ, ಹಾಗಿದ್ರೆ ಇದು ತುಂಬಾನೇ ಹ್ಯಾಪಿ ನ್ಯೂಸು, ಕಂಗ್ರ್ಯಾಚುಲೇಷನ್ ನೀತು ಅಂತ ಶ್ರುತಿ ಹೇಳ್ತಾಳೆ. ಆಕ್ಚುಲಿ ಶ್ರುತಿ, ನಮ್ಮ ಡ್ಯಾಡಿ ಈ ಬಿಸ್ನೆಸ್ ನೋಡ್ಕೊಂತ ಹೇಳಿದಾಗ ಸ್ಟಾರ್ಟಿಂಗ್ ಅಲ್ಲಿ ನಾನು ತುಂಬಾನೇ ನರ್ವಸ್ ಆಗಿದೆ. ಆದ್ರೆ ನಾನು ಟೇಕ್ ಓವರ್ ಮಾಡ್ಕೊಂಡಿದ್ದು ಸ್ವಲ್ಪ ದಿವಸಕ್ಕೇನೆ ನಮ್ಮ ರೆಸ್ಟೋರೆಂಟ್ ಟಾಪ್ 5 ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ತುಂಬಾನೇ ಖುಷಿ ಆಗ್ತಿದೆ, ನಮ್ಮ ಡ್ಯಾಡಿ ತುಂಬಾನೇ ಪ್ರೌಡ್ ಫೀಲ್ ಆಗ್ತಿದೆ ಅಂತ ಹೇಳಿದ್ರು. ನಿಜವಾಗ್ಲೂ ಇದು ದೊಡ್ಡ ಅಚೀವ್ಮೆಂಟ್ ಅಂತ ನೀತು ಹೇಳ್ತಿರ್ಬೇಕಾದ್ರೆ, ಹೌದು ನೀತು, ಇದು ನಿಜವಾಗ್ಲೂ ಅಚೀವ್ಮೆಂಟ್ ಅಂತ ಶ್ರುತಿ ಹೇಳ್ತಿರ್ತಾಳೆ. ಇಷ್ಟೊಂದು ಕಡಿಮೆ ಟೈಮಲ್ಲಿ ರೆಸ್ಟೋರೆಂಟ್ ಈ ಲೆವೆಲ್ ಹೋಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಂತ ನೀತು ಖುಷಿ ಪಡ್ತಿರ್ಬೇಕಾದ್ರೆ, ಹೌದು ನೀತು, ಆದ್ರೆ ಇದಕ್ಕೆಲ್ಲ ಕಾರಣ ರವಿನೇ ಅಲ್ವಾ ಅಂತ ಶ್ರುತಿ ಹೇಳ್ತಾಳೆ. ಅದನ್ನ ಕೇಳಿ ನೀತು ಬೇಜಾರಾಗುತ್ತೆ. ಏನ್ ಹೇಳಿದ್ರಿ ಅಂತ ನೀತು ಕೇಳಿದಾಗ, ಹೌದು ನೀತು, ಆಕ್ಚುಲಿ ರವಿ ಅಡಿಗೆ ಅಷ್ಟೊಂದು ಚೆನ್ನಾಗಿದೆ, ಅದಕ್ಕೆ ಕಸ್ಟಮರ್ಸ್ ಇಷ್ಟೊಂದು ಜನ ಬರ್ತಿರ್ತಾರಲ್ವಾ, ಅದ್ರ ಬಗ್ಗೆನೇ ಹೇಳಿದೆ ಅಂತ ಶ್ರುತಿ ಹೇಳ್ತಿರುವಾಗ, ಶ್ರುತಿ ಇದರಲ್ಲಿ ನನ್ನ ಎಫರ್ಟ್ ಕೂಡ ಇದೆ. ನಾನು ಅಷ್ಟರ ಮಟ್ಟಿಗೆ ಇದನ್ನ ಮಾರ್ಕೆಟಿಂಗ್ ಮಾಡಿದ್ದೀನಿ, ಪ್ರಮೋಷನ್ಗೋಸ್ಕರ ತುಂಬಾ ಐಡಿಯಾ ಎಲ್ಲ ಯೂಸ್ ಮಾಡಿದ್ದೀನಿ, ತುಂಬಾ ಇವೆಂಟ್ಗಳಿಗೆ ಹೋಗಿ ನಮ್ಮ ಬ್ರ್ಯಾಂಡ್ನ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡಿದ್ದೀನಿ, ನಾನು ಕೂಡ ತುಂಬಾನೇ ಎಫರ್ಟ್ ಹಾಕಿದ್ದೀನಿ ಅಂತ ನೀತು ಹೇಳ್ತಿರುವಾಗ, ಹೌದು ನಾನೇನು ಇಲ್ಲ ಅಂತ ಹೇಳಿಲ್ವಲ್ಲ, ಆದ್ರೂ ಒಂದು ರೆಸ್ಟೋರೆಂಟ್ನ ಎಷ್ಟೇ ಪ್ರಮೋಟ್ ಮಾಡಿದ್ರು ಕೂಡ ಅಲ್ಲಿ ಫುಡ್ ಚೆನ್ನಾಗಿಲ್ಲ ಅಂದ್ರೆ ಯಾರು ಅಲ್ಲಿಗೆ ಬರೋದಿಲ್ಲ ಅಲ್ವಾ ಅಂತ ಶ್ರುತಿ ಹೇಳ್ತಿರ್ತಾಳೆ. ನೋಡಿ ಶ್ರುತಿ, ಎಷ್ಟೋ ಸ್ಟ್ರೀಟ್ ಫುಡ್ ಕೂಡ ಚೆನ್ನಾಗೇ ಇರ್ತವೆ ತಿನ್ನೋದಕ್ಕೆ ಅಂತ, ಅದಕ್ಕೆ ಅಂತ ಎಲ್ಲರೂ ಸಕ್ಸಸ್ ಆಗೋದಕ್ಕಾಗುತ್ತಾ? ನಾನು ಇಷ್ಟೊಂದೆಲ್ಲ ಪ್ರಮೋಷನ್ ಮಾಡಲಿಲ್ಲ ಅಂತಂದಿದ್ರೆ ಈ ರೆಸ್ಟೋರೆಂಟ್ ಬಗ್ಗೆ ಯಾರಿಗೂ ಅಷ್ಟಾಗಿ ಗೊತ್ತಾಗ್ತಿರಲಿಲ್ಲ ಅಲ್ವಾ. ಒಂದು ಬಿಸ್ನೆಸ್ ಅಂತ ಬಂದಾಗ ಅಲ್ಲಿ ಮಾರ್ಕೆಟಿಂಗ್ ತುಂಬಾನೇ ಮುಖ್ಯ ಆಗುತ್ತೆ ಅಂತ ನೀತು ಹೇಳ್ತಿರ್ತಾಳೆ. ನೋಡಿ ನೀತು, ಪ್ರಮೋಷನ್ ಮಾತ್ರ ಇದ್ರೆ ಒಂದು ರೆಸ್ಟೋರೆಂಟ್ ಸಕ್ಸಸ್ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಈಗ ಒಂದು ಮೂವಿನೇ ತಗೊಳ್ಳಿ, ಅದನ್ನ ತುಂಬಾ ಪ್ರಮೋಟ್ ಮಾಡ್ತಾರೆ, ಹಾಗಂತ ಅದರಿಂದ ಮೂವಿ ಹೋಗುತ್ತಾ? ಮೂವಿ ಚೆನ್ನಾಗಿದ್ರೇನೆ ಅದು ಚೆನ್ನಾಗಿ ಓಡೋದು. ಅದೇ ರೀತಿನೇ ಒಂದು ರೆಸ್ಟೋರೆಂಟ್ನ ಎಷ್ಟೇ ಪ್ರಮೋಟ್ ಮಾಡಿದ್ರು ಕೂಡ ಅಲ್ಲಿ ಫುಡ್ ಚೆನ್ನಾಗಿಲ್ಲ ಅಂತಂದ್ರೆ ಅದು ವೇಸ್ಟೇ ಅಲ್ವಾ. ಹಾಗೆ ನೋಡಿದ್ರೆ ಈ ಕ್ರೆಡಿಟ್ ರವಿಗೆ ಸೇರ್ಬೇಕಾಗಿದೆ ಅಲ್ವಾ ಅಂತ ಶ್ರುತಿ ಹೇಳ್ತಿರ್ತಾಳೆ. ನೋಡಿ ಶ್ರುತಿ, ಆ ರೀತಿ ಹೇಳೋದಕ್ಕಾಗೋದಿಲ್ಲ. ಸಮ್ ಟೈಮ್ಸ್ ಪ್ರಮೋಷನ್ ಚೆನ್ನಾಗಿತ್ತು ಅಂತಂದ್ರೆ ಅದರಿಂದನೇ ಜನ ಬರ್ತಿರ್ತಾರಲ್ವಾ ಅಂತ ನೀತು ಹೇಳ್ತಿರ್ಬೇಕಾದ್ರೆ, ಖಂಡಿತ ಬರ್ತಾರೆ, ಯಾರಿಲ್ಲ ಅಂತ ಹೇಳಿದ್ದು, ಆದ್ರೆ ಅದು ಚೆನ್ನಾಗಿದ್ರೆ ಮಾತ್ರನೇ ಓಡೋದು, ಅದು ಇದೇ ರೀತಿನೇ ಅಲ್ವಾ ಅಂತ ಶ್ರುತಿ ಹೇಳ್ತಿರ್ತಾಳೆ. ಆಗ ನೀತು ಮತ್ತೆ ಶ್ರುತಿ ನಡುವೆ ಇದ್ರ ಬಗ್ಗೆನೇ ತುಂಬಾನೇ ಮಾತುಕತೆ ನಡೀತಿರುತ್ತೆ. ನೀತು ತನ್ನಿಂದನೇ ರೆಸ್ಟೋರೆಂಟ್ ಇಂಪ್ರೂವೈಸ್ ಆಗಿರೋದು ಅಂತ ಹೇಳ್ಕೊಂಡ್ರೆ, ಈ ಕಡೆ ಶ್ರುತಿ ರವಿ ಎಫರ್ಟ್ ಇಲ್ಲ ಅಂತಂದ್ರೆ ಈ ರೆಸ್ಟೋರೆಂಟ್ ಏನೂ ಇಲ್ಲ, ಇಷ್ಟೊಂದು ಇಂಪ್ರೂವ್ ಆಗ್ತಾನೆ ಇರಲಿಲ್ಲ ಅಂತ ಅವಳು ಕೂಡ ವಾದ ಮಾಡ್ತಿರ್ತಾಳೆ. ಹಾಗೆ ಹೇಳ್ತಾ ಹೇಳ್ತಾ ರವಿ ಇಲ್ಲ ಅಂದ್ರೆ ಈ ರೆಸ್ಟೋರೆಂಟ್ ನಿಮ್ಮಿಂದ ನಡೆಸೋದಕ್ಕೆ ಆಗೋದಿಲ್ಲ ಅಂತ ಶ್ರುತಿ ಹೇಳಿದಾಗ, ಅದನ್ನ ಕೇಳಿ ನೀತು ಕೋಪ ಬರುತ್ತೆ. ನೋಡಿ ಶ್ರುತಿ, ಅವ್ರು ನಿಮ್ಮ ಯಜಮಾನ್ರು ಅಂತ ನೀವು ಈ ರೀತಿ ಹೇಳ್ತಾ ಇದ್ದೀರಾ, ಆ ತರ ಇಲ್ಲಿ ಯಾರನ್ನ ನಂಬಿ ಜೀವನ ಮಾಡ್ತಿಲ್ಲ ಅಂತ ನೀತು ಹೇಳ್ತಿರುವಾಗ, ಓ ಹೌದಾ, ಹಾಗಾದ್ರೆ ಒಂದು ಕೆಲಸ ಮಾಡಿ, ನೀವು ರವಿನ ಬದಲಾಯಿಸ್ಬಿಡಿ, ಆ ಜಾಗಕ್ಕೆ ಬೇರೆ ಶೆಫ್ನ ಕರ್ಕೊಂಡು ಬನ್ನಿ, ಆಗ್ಲೂ ಇದೇ ತರ ಕಸ್ಟಮರ್ ಬಂದ್ರೆ ನಾನು ಅದನ್ನ ಒಪ್ಕೋತೀನಿ ಅಂತ ಶ್ರುತಿ ಹೇಳಿದಾಗ, ಯಾಕೆ ಬರೋದಿಲ್ಲ, ಖಂಡಿತವಾಗ್ಲೂ ಬಂದೇ ಬರ್ತಾರೆ ಅಂತ ನೀತು ಹೇಳ್ತಾಳೆ. ಸರಿ ಆಯ್ತು, ಹಾಗೆ ಮಾಡಿ. ಈಗ ಕಸ್ಟಮರ್ ಬಂದು ಮೊದಲಿನ ರೀತಿ ಡಿಶ್ ಇಲ್ಲ ಅಂತ ಅವ್ರಿಗೆ ಗೊತ್ತಾಯ್ತು ಅಂತಂದ್ರೆ ನೆಕ್ಸ್ಟ್ ಯಾವ ಕಸ್ಟಮರ್ ಕೂಡ ಇಲ್ಲಿಗೆ ಬರೋದಿಲ್ಲ ಅಂತ ಶ್ರುತಿ ಹೇಳ್ತಿರುವಾಗ, ಅದನ್ನ ನೀನ್ ಹೇಳ್ಬೇಕಾಗಿಲ್ಲ ಅಂತ ನೀತು ಹೇಳ್ತಿರ್ತಾಳೆ. ಹೌದಾ, ಬೇರೆ ಇನ್ಯಾರು ಹೇಳ್ಬೇಕಾಗಿತ್ತು ಅಂತ ಶ್ರುತಿ ಕೋಪದಿಂದ ಕೇಳ್ತಿರುವಾಗ, ಅಷ್ಟರಲ್ಲಿ ರವಿ ಅಲ್ಲಿಗೆ ಬರ್ತಾನೆ. ಶ್ರುತಿ, ಏನಾಯ್ತು, ಯಾಕೆ ಈ ರೀತಿ ಕಿರ್ಚಾಡ್ತಾ ಇದ್ದೀರಾ, ನಿಮ್ ವಾಯ್ಸ್ ಒಳಗಡೆವರೆಗೂ ಕೇಳಿಸ್ತಾ ಇದೆ ಅಂತ ರವಿ ಹೇಳ್ತಿರುವಾಗ, ರವಿ ನೀನ್ ಕೆಲಸ ಮಾಡಿದ್ ಸಾಕು, ರಿಸೈನ್ ಮಾಡಿ ನಡಿ ಹೋಗೋಣ ಅಂತ ಶ್ರುತಿ ಹೇಳ್ತಿರ್ತಾಳೆ. ಏನೇ ಹೇಳ್ತಿದ್ಯಾ, ಏನಾಯ್ತು ನಿನ್ಗೆ ಅಂತ ರವಿ ಕೇಳಿದಾಗ, ನಾನು ಹೇಳ್ತಾ ಇದ್ದೀನಿ ತಾನೆ, ನೀನ್ ನಿನ್ ಮೇಲೆ ಇಲ್ಲಿ ಕೆಲಸ ಮಾಡುವಂತ ಅವಶ್ಯಕತೆ ಇಲ್ಲ, ಸಾಕ್ ನಡಿ ನೀನ್ ಕೆಲಸ ಮಾಡಿದ್ದು ಅಂತ ಶ್ರುತಿ ಹೇಳ್ತಿರುವಾಗ, ಹೇ ಶ್ರುತಿ, ನಿನ್ನೆ ಲೂಸೇನೆ, ಏನೇನು ಮಾತಾಡ್ತಿದ್ಯಲ್ಲ ಅಂತ ರವಿ ಹೇಳ್ತಾನೆ. ಆಗ ನೀತು ಬಂದು, ರವಿ ನನಗೂ ಏನೋ ಅದೇ ರೀತಿ ಇವ್ರಿಗಾಗಿದೆ ಅಂತ ಅನ್ನಿಸಿದೆ, ಸಮಥಿಂಗ್ ಇಸ್ ರಾಂಗ್ ವಿತ್ ಹರ್ ಅಂತ ನೀತು ಹೇಳ್ತಿರುವಾಗ, ಹೌದು ನಾನು ಲೂಸೆ ಅಂತ ಶ್ರುತಿ ಹೇಳಿ, ರವಿ ನೀನ್ ಇಲ್ಲಿ ದೊಡ್ಡದಾಗೇನು ಅಡುಗೆ ಮಾಡ್ತಿಲ್ವಂತೆ, ನಾವಿಲ್ಲಿ ಕೆಲಸ ಮಾಡುವಂತ ಅವಶ್ಯಕತೆ ಇಲ್ಲ, ಬಾ ಹೊರಡೋಣ ಅಂತ ಶ್ರುತಿ ಹೇಳ್ತಿರುವಾಗ, ನೋಡ್ ಶ್ರುತಿ, ಮೊದಲು ಏನ್ ವಿಷಯ ಅಂತ ಹೇಳು ಅಂತ ರವಿ ಹೇಳ್ತಾನೆ. ಆಗ ಶ್ರುತಿ ನಡೆದಿದ್ದ ವಿಷಯನೆಲ್ಲ ರವಿ ಹತ್ರ ಹೇಳ್ತಾಳೆ. ಸರಿ, ಇವಾಗ ಅದರಿಂದ ಏನಾಯ್ತು ಅಂತ ರವಿ ಕೇಳ್ತಿರುವಾಗ, ಏನ್ ರವಿ ಇಷ್ಟೊಂದು ಸಾಧಾರಣವಾಗಿ ಕೇಳ್ತಾ ಇದ್ಯಾ, ನೀನ್ ಅಡುಗೆ ಮಾಡ್ಲಿಲ್ಲ ಅಂತಂದ್ರೆ ಈ ರೆಸ್ಟೋರೆಂಟ್ ಏನೇನೋ ಅಲ್ಲ, ಆದ್ರೂ ನಿನಗೆ ಸಿಗ್ಬೇಕಾಗಿರೋ ಐಡೆಂಟಿಟಿನ ಇವ್ರು ನಿನಗೆ ಕೊಡೋದಕ್ಕೆ ರೆಡಿ ಇಲ್ವಲ್ಲ ರವಿ, ಇಂಥ ಜಾಗದಲ್ಲಿ ನೀನ್ ಇರುವಂತ ಅವಶ್ಯಕತೆ ಇಲ್ಲ ಅಂತ ರವಿ ಶ್ರುತಿ ಹೇಳ್ತಿರುವಾಗ, ನೋಡಿದ್ರೆ ರವಿ ಇವ್ರು ಹೇಗೆ ಮಾತಾಡ್ತಿದ್ದಾರೆ ಅಂತ, ರೆಸ್ಟೋರೆಂಟ್ನ ಪ್ರಮೋಟ್ ಮಾಡೋದಕ್ಕೆ ನಾನು ಎಷ್ಟೊಂದು ಎಫರ್ಟ್ ಹಾಕಿದ್ದೀನಿ, ಎಷ್ಟು ಸ್ಟಾರ್ ಹೋಟ್ಲಿಂದ ಆರ್ಡರ್ನ ತಗೊಂಡು ಬಂದಿದ್ದೀನಿ, ಎಷ್ಟು ಇವೆಂಟ್ಗಳನ್ನ ಮಾಡಿದ್ದೀನಿ, ಅದೆಲ್ಲ ಏನೂ ಇಲ್ಲ ಅನ್ನೋ ರೀತಿ ಮಾತಾಡ್ತಿದಾರಲ್ಲ ಇವರು ಅಂತ ನೀತಿ ಹೇಳ್ತಿರುವಾಗ, ಅಲ್ಲಿ ಕೆಲಸ ಮಾಡೋ ಕೆಲಸದವರೆಲ್ಲ ಬಂದು ನಿಂತ್ಕೊಂಡು ಇವರಿಬ್ಬರನ್ನೇ ನೋಡ್ತಾ ಇರ್ತಾರೆ. ನಂತರ ಸಾರಿ ನೀತು, ನೀವೇನು ತಪ್ಪಾಗಿ ತಿಳ್ಕೊಬೇಡಿ ಅಂತ ರವಿ ಹೇಳ್ತಿರುವಾಗ, ಏ ರವಿ, ನೀನ್ ಯಾಕೆ ಸಾರಿ ಕೇಳ್ತಾ ಇದ್ಯಾ, ಅವ್ರು ನೀನ್ ಮಾಡ್ತಿರೋ ಕೆಲಸಕ್ಕೆ ಸ್ವಲ್ಪನೂ ಬೆಲೆನೇ ಕೊಡ್ತಿಲ್ಲ, ಇದರಲ್ಲಿ ನಿಂದೇನು ಎಫರ್ಟೇ ಇಲ್ಲ ಅನ್ನೋ ರೀತಿ ಮಾತಾಡ್ತಿದ್ದಾರೆ ಅವರು ಅಂತ ಶ್ರುತಿ ಹೇಳ್ತಿರುವಾಗ, ಶ್ರುತಿ ನನ್ನ ಮಾತನ್ನ ತಿರ್ಚಬೇಡ, ನಾನೆಲ್ಲಿ ಹೇಳಿದೆ ಆ ರೀತಿ ಅಂತ ನೀತು ಕೇಳಿದಾಗ, ಈಗ ನೀವೇ ಒಪ್ಕೊಂಡ್ರಲ್ಲ ನೀತು, ಬೇರೆ ಶೆಫ್ನ ಚೇಂಜ್ ಮಾಡಿದ್ರು ಕೂಡ ಅದೇ ರೀತಿ ಕಸ್ಟಮರ್ ಬರ್ತಿರ್ತಾರೆ ಅಂತ ಶ್ರುತಿ ಹೇಳ್ತಿರ್ತಾಳೆ. ಆಗ ನೀತು, ರವಿ ನಾನು ಹಾಗೆ ಹೇಳಿಲ್ಲ, ಒಬ್ಬ ವ್ಯಕ್ತಿಯಿಂದ ಸಕ್ಸಸ್ ಸಿಗೋದಿಲ್ಲ, ಇದರಲ್ಲಿ ನನ್ನ ಎಫರ್ಟ್ ಕೂಡ ಇದೆ ಅಂತ ಹೇಳಿದೆ, ಅದ್ರಲ್ಲೇನು ತಪ್ಪಿಲ್ವಲ್ಲ ಅಂತ ನೀತು ಹೇಳ್ತಿರುವಾಗ, ಇಲ್ಲ ನೀತು, ಇದ್ರಲ್ಲೇನು ತಪ್ಪಿಲ್ಲ ಅಂತ ರವಿ ಹೇಳ್ತಾನೆ. ಏ ಶ್ರುತಿ, ನೀನ್ ಯಾಕೆ ಈ ರೀತಿ ಹೇಳ್ತಿದ್ಯಾ ಅಂತ ರವಿ ಕೇಳಿದಾಗ, ಏ ರವಿ, ಈ ರೆಸ್ಟೋರೆಂಟ್ ಇಷ್ಟೊಂದು ಡೆವಲಪ್ ಆಗೋದಕ್ಕೆ ನೀನೇ ಕಾರಣ, ಅದನ್ನ ಫಸ್ಟ್ ಒಪ್ಕೊಳ್ಳೋದಕ್ಕೆ ಅವ್ರಿಗೆ ಹೇಳು ಅಂತ ಶ್ರುತಿ ಹೇಳ್ತಾಳೆ.
ನೋಡು ಇದಕ್ಕೆ ನಾನು ಒಬ್ಬನೇ ಕಾರಣ ಅಂತ ಹೇಳೋದಕ್ಕಾಗೋದಿಲ್ಲ ಕಣೆ, ಇದರಲ್ಲಿ ಅವ್ರ ವರ್ಕ್ ಕೂಡ ಇದೆ ಅಲ್ವಾ. ಒಟ್ಟಿನಲ್ಲಿ ಇದರಿಂದ ರೆಸ್ಟೋರೆಂಟ್ಗೆ ಒಳ್ಳೆ ಹೆಸರು ಬಂದರೆ ನಮಗೂ ಖುಷಿನೇ ಅಲ್ವಾ. ಇದಕ್ಕೆ ಯಾಕೆ ಈ ಥರ ಆರ್ಗ್ಯೂ ಮಾಡ್ಕೊಂಡು ನಿಂತಿದ್ಯಾ ಅಂತ ರವಿ ಕೇಳ್ತಿರುವಾಗ, ಇಲ್ಲ ರವಿ ಇದನ್ನ ನನ್ನಿಂದ ಸುಮ್ಮನೆ ಹಾಗೆ ಬಿಡೋದಕ್ಕಾಗೋದಿಲ್ಲ, ನಿನ್ನ ವ್ಯಾಲ್ಯೂ ಏನು ಅಂತ ಅವ್ರಿಗೂ ಅರ್ಥ ಆಗಲೇಬೇಕು. ಒಬ್ಬ ಒಳ್ಳೆ ಓನರ್ ಆಗಿರೋದಕ್ಕೆ ಇವ್ರು ಡಿಸರ್ವೇ ಇಲ್ಲ ಅಂತ ಶ್ರುತಿ ಹೇಳ್ತಿರುವಾಗ ಅದನ್ನು ಕೇಳಿ ನೀತುಗೆ ಆಶ್ಚರ್ಯ ಆಗುತ್ತೆ. ಏನು ಹೇಳ್ತಾ ಇದೆಯಾ ಶ್ರುತಿ ಅಂತ ನೀತು ಕೇಳ್ತಿರುವಾಗ, ಹೌದು ಮತ್ತೆ ಒಂದು ಒಳ್ಳೆ ಓನರ್ ಆದವರು ಅವ್ರ ಹತ್ರ ಕೆಲಸ ಮಾಡೋರಿಗೆ ಹೊಗಳ್ಬೇಕು, ಅವ್ರಿಗೆ ಅಂತ ಒಂದು ಐಡೆಂಟಿಟಿನ ಕೊಡಬೇಕು. ನಿಮ್ಗೆ ಅದನ್ನೆಲ್ಲ ಕೊಡೋದಕ್ಕೆ ಗೊತ್ತಿಲ್ಲ ಅಂತ ಹೇಳಿ ರವಿ ನಡಿ ನಾವು ಹೊರಡೋಣ ಅಂತ ಶ್ರುತಿ ಹೇಳ್ತಿರುವಾಗ, ಶ್ರುತಿ ಇಡಿಯಟ್ ತರ ಬಿಹೇವ್ ಮಾಡಬೇಡ ಕಣೆ, ಎಲ್ಲರೂ ನೋಡ್ತಿದ್ದಾರೆ, ಈ ರೀತಿ ತಕ್ಷಣಕ್ಕೆ ಬಿಟ್ಟು ಬರೋದಕ್ಕಾಗೋದಿಲ್ಲ ಅಂತ ರವಿ ಹೇಳ್ತಿರ್ತಾನೆ. ಏ ರವಿ, ಅವ್ರು ನಿನ್ನ ಮತ್ತೆ ನಿನ್ನ ಕೆಲಸನ ಏನೂ ಇಲ್ಲ ಅನ್ನೋ ರೀತಿ ನೋಡ್ತಿದ್ದಾರೆ, ಆದ್ರೂ ನಿನ್ಗಿಲ್ಲೇ ಕೆಲಸ ಮಾಡಬೇಕು ಅಂತ ಅನ್ನಿಸ್ತಿದ್ಯಾ? ನಿನಗೆ ಮರ್ಯಾದೆ ಇಲ್ದಿರೋ ಜಾಗದಲ್ಲಿ ನನ್ನಿಂದ ಅಂತೂ ಕೆಲಸ ಮಾಡೋದಕ್ಕಾಗೋದಿಲ್ಲ, ನಾನು ಹೋಗ್ತಾ ಇದ್ದೀನಿ, ನೀನು ಬಂದ್ರೆ ಬಾ ಬಿಟ್ರೆ ಬಿಡು ಅಂತ ಹೇಳಿ ಶ್ರುತಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ರವಿ ಎಷ್ಟೇ ಕರೆದ್ರು ಕೂಡ ಶ್ರುತಿ ಅಲ್ಲಿ ನಿಂತ್ಕೊಳ್ಳೋದೇ ಇಲ್ಲ. ಆಗ ಯಾಕೆ ರವಿ ಶ್ರುತಿ ಈ ರೀತಿ ಮಾಡ್ತಿದ್ದಾಳೆ, ಸಕ್ಸಸ್ ಅಂದಮೇಲೆ ಅದಕ್ಕೆ ಒಬ್ಬರೇ ಕಾರಣ ಆಗಿರಲ್ಲ ಅಂತ ನಾನು ಹೇಳಿದ ತಪ್ಪ ಅಂತ ನೀತು ಕೇಳ್ತಿರ್ಬೇಕಾದ್ರೆ, ಅದು ಹಾಗಲ್ಲ ನೀತು, ಸಾರಿ, ಅವಳು ಯಾಕೆ ಈ ರೀತಿ ಮಾತಾಡ್ದು ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ ಅಂತ ರವಿ ಹೇಳ್ತಾನೆ. ಆಗ ನೀತು ಕೂಡ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋದಾಗ ರವಿ ಇದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ. ಈ ಕಡೆ ರೋಹಿಣಿಗೆ ದುಡ್ಡು ಸಿಕ್ಕಿದ ತಕ್ಷಣ ಆ ದುಡ್ಡನ್ನು ತಗೊಂಡು ಕಾಗೆಸುಬ್ಬನ ಹತ್ರ ಹೋದಾಗ ಅಷ್ಟರಲ್ಲಿ ಅಲ್ಲಿ ದಿನೇಶ ಬಂದಿರ್ತಾನೆ. ಆಗ ಕಾಗೆಸುಬ್ಬನ ಚೇಲ ಬಂದು ರೋಹಿಣಿ ಬಂದಿರೋದನ್ನ ಹೇಳಿದಾಗ ದಿನೇಶ ಹೋಗಿ ಬೇರೆ ಕಡೆ ಬಚ್ಚಿಟ್ಕೋತಾನೆ. ನಂತರ ರೋಹಿಣಿ ದುಡ್ಡನ್ನು ತಗೊಂಡು ಬಂದು ಕಾಗೆಸುಬ್ಬನ ಕೈ ಕೊಟ್ಟಾಗ, ಪರವಾಗಿಲ್ಲ ರೋಹಿಣಿ, ನಾನು ಏನೋ ಅಂತ ಅನ್ಕೊಂಡಿದ್ದೆ, ದುಡ್ಡನ್ನ ಬೇಗ ರೆಡಿ ಮಾಡಿಬಿಟ್ಟಿದ್ದೀರಾ ಅಂತ ಹೇಳಿ ದುಡ್ಡನ್ನ ಚೆಕ್ ಮಾಡ್ಕೊಂಡು ಚೈನ್ ಇರೋ ಬಾಕ್ಸ್ನ ರೋಹಿಣಿ ಕೈ ಕೊಡ್ತಾನೆ. ಇದು ಒರಿಜಿನಲ್ ತಾನೆ ಅಂತ ರೋಹಿಣಿ ಚೈನ್ನ ಚೆಕ್ ಮಾಡಿ ಕೇಳಿದಾಗ, ಏನ್ ರೋಹಿಣಿ ಅವರೇ, ನನ್ನ ಮೇಲೆ ಅನುಮಾನನಾ, ನಾನು ನಿಮಗೆ ಮೋಸ ಮಾಡ್ತೀನಿ ಅಂತ ಕಾಗೆಸುಬ್ಬ ಕೇಳ್ತಿರುವಾಗ, ಏನ್ ಮಾಡೋದು ಇವಾಗ, ನಾನು ಯಾರನ್ನೂ ನಂಬುವಂತ ಪರಿಸ್ಥಿತಿ ಇಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಆದ್ರೆ ನೀವು ನಮ್ಮನ್ನ ನಂಬೋದು, ಯಾಕಂದ್ರೆ ನಮ್ಮಂತವ್ರ ಹತ್ರ ಯಾವಾಗ್ಲೂ ಒರಿಜಿನಲೇ ಇರುತ್ತೆ, ಭಯ ಪಡ್ಬೇಡಿ. ಕೆಲವೊಂದ್ಸಲಿ ನಾವು ತಗೊಳ್ಳೋ ಐಟಮ್ ಒರಿಜಿನಲ್ ಇಲ್ವಾ ಅಂತ ಡೌಟ್ ಬರ್ಬೋದು, ಆದ್ರೆ ನನ್ನ ಹತ್ರ ಇರುವಂತ ವಸ್ತುಗಳು ಎಲ್ಲ ಒರಿಜಿನಲ್ ಆಗೇ ಇರುತ್ತೆ. ನೀವು ನನ್ಗೆ ಎಷ್ಟೊಂದು ಹೆಲ್ಪ್ ಮಾಡಿದ್ದೀರಾ, ಅದಕ್ಕೆ ನಾನು ನಿಮ್ಗೆ ಹೆಲ್ಪ್ ಮಾಡೋಣ ಅಂತ ಈ ರೀತಿ ನಿಮ್ಗೆ ಸಹಾಯ ಮಾಡ್ತಾ ಇದ್ದೀನಿ ಅಂತ ಕಾಗೆಸುಬ್ಬ ಹೇಳ್ತಿರುವಾಗ, ಸರಿ ಆಯ್ತು ಅಂತ ರೋಹಿಣಿ ಚೈನ್ನ ಒಳಗಡೆ ಎತ್ತಿಟ್ಕೊಂಡು, ಸೂರ್ಯನ್ಗೆ ಆಲ್ರೆಡಿ ಅವ್ನ ಕಾರ್ ಕೀನ ನಾನೇ ಕೊಟ್ಟಿದ್ದೀನಿ ಅನ್ನೋ ಡೌಟ್ ಬಂದಿದೆ ನನ್ನ ಮೇಲೆ ಅಂತ ರೋಹಿಣಿ ಹೇಳ್ತಿರುವಾಗ, ಹೌದಾ, ಹೇಗೆ ಡೌಟ್ ಬಂತು ಅಂತ ಕಾಗೆಸುಬ್ಬ ಹೇಳ್ತಾನೆ. ಅಯ್ಯೋ, ಮನೇಲಿ ಯಾರ ಸಹಾಯನೂ ಇಲ್ಲ ಅಂತಂದ್ರೆ ಕಾರ್ ಕೀನ ಆಚೆ ಅವ್ರಿಗೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ, ಹಾಗಾಗಿ ಈ ಮನೆಯಿಂದನೇ ಯಾರೋ ಕಾರ್ ಕೀ ಕೊಟ್ಟಿದ್ದಾರೆ ಅಂತ ಸೂರ್ಯನ್ಗೆ ಡೌಟ್ ಬಂದಿದೆ. ಅದು ಅಲ್ಲದೆ ನನಗೂ ಆ ಸೂರ್ಯನ್ಗೂ ಮೊದಲಿಂದನೂ ಆಗೋದಿಲ್ಲ, ಅದಕ್ಕೆ ಅವನಿಗೆ ನನ್ನ ಮೇಲೆ ಡೌಟ್ ಇದೆ. ಸಪೋಸ್ ನೀವೇನಾದ್ರೂ ಆ ಸೂರ್ಯನ ಕೈಗೆ ಸಿಕ್ಕಾಕೊಂಡ್ರೆ ನಾನೇ ಆ ಕಾರ್ ಕೀನ ಕೊಟ್ಟೆ ಅಂತ ದಯವಿಟ್ಟು ಬಾಯ್ಬಿಟ್ಟು ಬಿಡ್ಬೇಡಿ ಅಂತ ರೋಹಿಣಿ ಹೇಳಿದಾಗ, ಅಯ್ಯೋ ರೋಹಿಣಿ ಅವರೇ, ನಾನು ಆ ರೀತಿ ಏನಾದರೂ ನಿಮ್ಮ ಬಗ್ಗೆ ಹೇಳ್ತೀನಾ? ಅವ್ನ ಫೋನಿಂದ ಆ ಮಂಚನ್ ವಿಡಿಯೋ ಕೂಡ ನೀವೇ ನನಗೆ ಕಳಿಸಿದ್ದು, ಅದನ್ನೇನಾದ್ರೂ ನಾನು ಹೇಳಿದ್ನಾ? ಇಲ್ವಲ್ಲ. ನಮ್ಮ ಫೀಲ್ಡಲ್ಲಿ ಬಾಂಡ್ ಪೇಪರು, ಸೈನು ಇವೆಲ್ಲ ಅವಶ್ಯಕತೆನೇ ಇಲ್ಲ, ಬರೀ ನಾಲ್ಗೆ ಶುದ್ಧವಾಗಿದ್ದರೆ ಸಾಕು. ನನಗೋಸ್ಕರ ನೀವು ಇಷ್ಟೊಂದೆಲ್ಲ ಹೆಲ್ಪ್ ಮಾಡಿದ್ದೀರಾ, ನಾನು ಯಾಕೆ ನಿಮ್ಮನ್ನು ಸಿಕ್ಕಾಕ್ಸ್ಲಿ ಹೇಳಿ? ಖಂಡಿತವಾಗ್ಲೂ ನಾನು ಸಿಕ್ಕಾಕ್ಸೋದಿಲ್ಲ, ನೀವೇನು ಭಯ ಪಡ್ಬೇಡಿ ಅಂತ ಕಾಗೆಸುಬ್ಬ ಹೇಳ್ತಿರುವಾಗ, ಸರಿ ಆಯ್ತು ನಾನು ಬರ್ತೀನಿ ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೋಗ್ತಾಳೆ. ಅಷ್ಟರಲ್ಲಿ ದಿನೇಶ ಆಚೆಗೆ ಬಂದು, ಪರವಾಗಿಲ್ಲ ಸುಬ್ಬ, ಹೇಳ್ದಂಗೆ 1 ಲಕ್ಷನ ತರಿಸ್ಬಿಟ್ಟಿದ್ಯಾ, ನಾನು ಅವಳನ್ನ ಹೆದರಿಸಿ ಹೇಗಾದ್ರೂ ಮಾಡಿ 1 ಲಕ್ಷನ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ಇಷ್ಟೊಂದು ಈಸಿಯಾಗಿ ಕೆಲಸ ಮುಗಿಸ್ಬಿಟ್ಟಿಯಲ್ಲ. ಆವಾಗ ನಾನು ಕೇಳಿದ್ದಕ್ಕೆ ದುಡ್ಡಿಲ್ಲ ಅಂತ ಹೇಳಿದ್ಲು, ಈಗ ನೋಡು ಟಕ್ ಅಂತ ದುಡ್ಡು ತಂದು ಕೊಟ್ಬಿಟ್ಟಿದ್ದಾಳೆ ಅಂತ ದಿನೇಶ ಹೇಳ್ತಿರುವಾಗ, ಹೌದು ಕಣೋ ದಿನೇಶ, ಆದ್ರೆ ನನಗೂ ಬರೀ ಬಾಯಿ ಮಾತಲ್ಲಿ ಕೊಟ್ಟಿಲ್ಲ, ಅವಳು ಒಡವೆ ಕೊಟ್ಟಿದ್ದಕ್ಕೆ ಅವಳು ದುಡ್ಡು ಕೊಟ್ಟಿದ್ದಾಳೆ. ನೀನ್ ಸುಮ್ಮನೆ ಬಾಯಿ ಮಾತಲ್ಲಿ ಕೇಳಿದ್ರೆ ಅದು ಇದು ಅಂತ ಹೇಳಿ ಸುಮ್ಮನೆ ನಿನ್ಗೆ ಯಾಮರ್ಸೋದಕ್ಕೆ ನೋಡ್ತಿರ್ತಾಳೆ. ಯಾರ ಹತ್ರ ಹೇಗೆ ದುಡ್ಡು ವಸೂಲಿ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಕಣೋ, ಇನ್ಮೇಲೆ ನನಗೆ ಲಕ್ಷನ ತಂದು ಕೊಡ್ತಾ ಇರ್ತಾಳೆ, ನೋಡ್ತಾ ಇರು ಅಂತ ಕಾಗೆಸುಬ್ಬ ಹೇಳ್ತಿರುವಾಗ, ಸುಬ್ಬ ಹಾಗಾದ್ರೆ ನನಗೂ ಸ್ವಲ್ಪ ಖರ್ಚಿಗೆ ಏನಾದ್ರು ಕೊಡ್ತೀಯಾ ಅಂತ ದಿನೇಶ ಕೇಳ್ತಾನೆ. ಅದ್ರಲ್ಲೆಲ್ಲ ಕರೆಕ್ಟ್ ಆಗಿರ್ತೀಯ ಅಲ್ವಾ ನೀನು ಅಂತ ಹೇಳಿ ಕಾಗೆಸುಬ್ಬ ಅದರಿಂದ ಸ್ವಲ್ಪ ಅಮೌಂಟ್ನ ತೆಗೆದು ದಿನೇಶನ್ ಕೈ ಕೊಡ್ತಾನೆ. ಆಗ ದಿನೇಶ ಸರಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಶ್ರುತಿ ಡಬ್ಬಿಂಗ್ ಮುಗಿಸ್ಕೊಂಡು ಮನೆಗೆ ಬರ್ತಾಳೆ. ಏನ್ ಶ್ರುತಿ, ಬೆಳಗ್ಗೆನೆ ಹೊರಟೋಗಿದ್ದೆ, ಅದು 6 ಗಂಟೆಗೆನೆ, ಏನ್ ವಿಷಯ ಅಂತ ರವಿ ಕೇಳಿದಾಗ, ಹೌದು ರವಿ, ಎಮರ್ಜೆನ್ಸಿ ಅಂತ ಕರೆದಿದ್ರು, ಅದಕ್ಕೆ ಡಬ್ಬಿಂಗ್ ಹೋಗಿದ್ದೆ, ಇನ್ಮೇಲೆ ಏನಿದ್ರು ಸಾಯಂಕಾಲ ಮಾತ್ರನೇ ಹೋಗೋದು. ಹೌದು, ನಿನ್ನೆಲ್ಲ ರೆಡಿ ಆಗ್ತಿದ್ಯಾ ಅಂತ ಶ್ರುತಿ ಕೇಳಿದಾಗ, ಇನ್ನೆಲ್ಗೆ ಕೆಲ್ಸಕ್ಕೆ ಅಂತ ರವಿ ಹೇಳ್ತಾನೆ. ಓ, ಹಾಗಾದ್ರೆ ನೀನು ರೆಸ್ಟೋರೆಂಟ್ಗೆ ಹೋಗ್ತಿದ್ಯಾ ಅಂತ ಶ್ರುತಿ ಕೇಳಿದಾಗ, ಬೇರೆಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ತಿದ್ದೀನಿ ಅಂತ ರವಿ ಹೇಳ್ತಾನೆ. ಇನ್ಮೇಲೆ ನೀನು ಅಲ್ಲಿಗೆ ಹೋಗ್ಬೇಡ ಅಂತ ಹೇಳಿದ್ದೆ ಅಲ್ವಾ, ಇನ್ನೂ ನೀನು ರಿಸೈನ್ ಮಾಡ್ಲಿಲ್ವಾ ಅಂತ ಶ್ರುತಿ ಕೋಪ ಮಾಡ್ಕೊಂಡಾಗ, ನೋಡ್ ಶ್ರುತಿ, ಡೈಲಿ ನಿನ್ಗೆ ಯಾವ ರೀತಿ ಮೂಡ್ ಚೇಂಜ್ ಆಗುತ್ತೋ ಅದೇ ರೀತಿ ನೀನು ಮಾತಾಡ್ತಾನೆ ಇರ್ತೀಯಾ, ಅದಕ್ಕೆ ಅಂತ ನಾನು ಅದನ್ನೆಲ್ಲ ಮಾಡ್ಬೇಕಾ ಅಂತ ರವಿ ಕೇಳ್ತಾನೆ. ನಾನು ಹೇಳೋದು ನಿನ್ಗೆ ಅರ್ಥ ಆಗ್ತಿಲ್ವಾ ರವಿ, ಯಾಕೆ ರವಿ ಈ ರೀತಿ ಎಲ್ಲ ಮಾಡ್ತಿದ್ಯಾ, ಆ ಕೆಲಸನ ಬಿಟ್ಬಿಡು ಅಂತ ಹೇಳ್ತಿಲ್ವಾ ನಿನ್ಗೆ ಅಂತ ಶ್ರುತಿ ಕೇಳಿದಾಗ, ನಾನು ನೆನ್ನೆನೆ ಅದಕ್ಕೆ ಎಕ್ಸ್ಪ್ಲನೇಷನ್ ಹೇಳಿದ್ದೀನಿ, ನೀನು ಇನ್ನೂ ಆ ಮೂಡಿಂದ ಆಚೆ ಬಂದಿಲ್ಲ ಅಂತ ಅನ್ಸುತ್ತೆ ಅಂತ ರವಿ ಹೇಳ್ತಾನೆ. ಈಡಿಯಟ್ ತರ ಮಾತಾಡ್ಬೇಡ ರವಿ, ಆ ನೀತು ನಿನ್ಗೆ ಯಾವುದೇ ರೀತಿ ಬೆಲೆ ಕೊಡ್ತಿಲ್ಲ, ನಿನ್ಗಂತೂ ಅದು ಅರ್ಥನೇ ಆಗ್ತಿಲ್ಲ, ನೀನ್ ಅಲ್ಲಿ ಬರೀ ವರ್ಕರ್ ಮಾತ್ರನೇ, ನಿನ್ನ ಅಲ್ಲಿ ಬರೀ ವರ್ಕರ್ ರೀತಿ ನೋಡ್ತಿದ್ದಾರೆ, ನಿನ್ಗೆ ಯಾವುದೇ ರೀತಿ ಬೆಲೆ ಕೊಡೋದಿಲ್ಲ ಅವಳು ಅಂತ ಶ್ರುತಿ ಹೇಳ್ತಿರುವಾಗ, ಲೂಸ್ ತರ ಮಾತಾಡ್ಬೇಡ ಶ್ರುತಿ, ನನ್ನಲ್ಲಿ ಒಬ್ಬ ಶೆಫು, ನನ್ಗೆ ಅಂತ ಅಲ್ಲಿ ಮರ್ಯಾದೆ ಯಾವಾಗ್ಲೂ ಸಿಕ್ಕೇ ಅಂತ ರವಿ ಹೇಳ್ತಿರ್ತಾನೆ. ರವಿ, ಅದ್ ನಿನ್ ಇಮ್ಯಾಜಿನೇಷನ್ ಅಷ್ಟೇನೆ, ನಿನ್ ಮೇಲೆ ಅವ್ರಿಗೆ ಸ್ವಲ್ಪನೂ ರೆಸ್ಪೆಕ್ಟ್ ಅನ್ನೋದೇ ಇಲ್ಲ, ನಿನ್ನಿಂದಾನೇ ಆ ರೆಸ್ಟೋರೆಂಟ್ ಹೊಡ್ತಿರೋದು, ಅದನ್ನ ಅವ್ರು ಅರ್ಥ ಮಾಡ್ಕೊಳ್ಳದೆ ನನ್ನಿಂದಾನೇ ಎಲ್ಲ ನಾನು ಮಾಡ್ಲಿಲ್ಲ ಅಂತಂದ್ರೆ ನೀವೇನು ಇಲ್ಲ ಅನ್ನೋ ರೀತಿ ಮಾತಾಡ್ತಿದ್ದಾಳೆ ಅವಳು. ನೀನ್ ರಿಸೈನ್ ಮಾಡಿದ್ರೆ ಅವಳಿಗೆ ಇದೆಲ್ಲ ಅರ್ಥ ಆಗೋದು. ಇಲ್ಲಿ ತುಂಬಾ ಓನರ್ಗಳು ಪ್ರಾಫಿಟ್ ಮತ್ತೆ ಹೆಸರು ಮಾಡ್ತಿರೋದು
ಇರೋದು ಯಾವ್ದ್ರಿಂದ ಅಂತ ಗೊತ್ತಾ? ನಿಮ್ಮ ಥರ ಕೆಲಸ ಮಾಡೋರು ಏನು ಕೇಳದೆ ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಿರ್ತೀರಲ್ಲ, ಅದರಿಂದಾಗೇನೆ. ನೀನು ಹೀಗೆ ಇದ್ದೆ ಅಂತಂದರೆ ಕೊನೆವರೆಗೂ ನಿನ್ಗೆ ಯಾವುದೇ ರೀತಿ ರೆಕಗ್ನೈಸೇಷನ್ ಸಿಗೋದಿಲ್ಲ. ಆದರೆ ನಿಮ್ಮ ಬಾಸ್ ಮಾತ್ರ ಸಕ್ಸಸ್ ಹಾಕೊಂಡು ಹೋಗ್ತಾನೆ ಇರ್ತಾರೆ ಅಂತ ಶ್ರುತಿ ಹೇಳ್ತಿರುವಾಗ, ನೋಡ್ ಶ್ರುತಿ, ಸುಮ್ಮನೆ ನೀತು ಜೊತೆ ಜಗಳ ಮಾಡ್ಕೊಳ್ಳೋದು ಸರಿಯಲ್ಲ. ಅವರು ಆ ರೆಸ್ಟೋರೆಂಟ್ಗೆ ಓನರು, ಅವರು ಇನ್ವೆಸ್ಟ್ ಮಾಡಿ ಆ ರೆಸ್ಟೋರೆಂಟ್ನ ಹೇಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಐಡಿಯಾಗಳನ್ನೆಲ್ಲ ಮಾಡಿಟ್ಟಿರ್ತಾರೆ. ಹಾಗಾಗಿ ಆ ಸಕ್ಸಸ್ಗೆ ಅವರೇ ಕಾರಣ ಅಲ್ವಾ ಅಂತ ರವಿ ಹೇಳ್ತಿರುವಾಗ, ಅಯ್ಯೋ ಲೂಸು, ನಿನ್ ತರ ಒಳ್ಳೆ ಶೆಫ್ ಒಳ್ಳೆ ವೇಟರ್ಗಳು ಇಲ್ಲ ಅಂತಂದ್ರೆ ದುಡ್ಡಿಟ್ಕೊಂಡು ಅವ್ರೇನ್ ಮಾಡ್ತಾರೆ ಹೇಳು? ಬರೀ ಬಿಲ್ಡಿಂಗ್ ಕಟ್ಕೊಂಡು ಸುಮ್ಮನೆ ಕುತ್ಕೋಬೇಕಾಗತ್ತೆ ಕೈ ಕಟ್ಕೊಂಡು. ಅದ್ಯಾಕೆ ನಿನ್ಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲ ಅಂತ ಶ್ರುತಿ ಕೇಳ್ತಿರ್ತಾಳೆ. ಈಗ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತಿದ್ಯಾ ನೀನು ಅಂತ ರವಿ ಕೇಳಿದಾಗ, ಈ ಕೆಲಸಕ್ಕೆ ರಿಸೈನ್ ಮಾಡು ಅಂತ ಶ್ರುತಿ ಹೇಳ್ತಾಳೆ. ರಿಸೈನ್ ಮಾಡಿ ಮನೇಲಿ ಕುತ್ಕೋಬೇಕಂತ ರವಿ ಕೇಳಿದಾಗ, ನೀನ್ ಯಾಕೆ ಸುಮ್ಮನೆ ಇರಬೇಕು, ನಾವು ರೆಸ್ಟೋರೆಂಟ್ ನ ಓಪನ್ ಮಾಡೋಣ, ಅದೇ ಅಲ್ವಾ ನಮ್ ಫ್ಯೂಚರ್ ಪ್ಲಾನ್ ಅಂತ ಶ್ರುತಿ ಹೇಳ್ತಿರ್ಬೇಕಾದ್ರೆ, ಓಹೋ ಅನ್ಕೊಂಡಿದ ತಕ್ಷಣ ಎಲ್ಲ ಮಾಡೋದಕ್ಕಾಗೋದಿಲ್ಲ ಶ್ರುತಿ, ನಮ್ಗಿನ್ನೂ ಸ್ವಲ್ಪ ಟೈಮ್ ಇದೆ, ಸಮಾಧಾನವಾಗಿ ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನ ಇಟ್ಕೊಂಡು ಹೋಗ್ಬೇಕು, ನಾನು ಅದಕ್ಕೋಸ್ಕರನೇ ವೇಟ್ ಮಾಡ್ತಿರೋದು ಅಂತ ರವಿ ಹೇಳ್ತಿರುವಾಗ, ನೋಡ್ ರವಿ, ನಿನ್ನ ಕೆಲಸ ಬಿಟ್ರೇನೆ ನೀತುಗೆ ನಿನ್ ವ್ಯಾಲ್ಯೂ ಏನು ಅಂತ ಗೊತ್ತಾಗೋದು ಅಂತ ಶ್ರುತಿ ಹೇಳ್ತಿರ್ತಾಳೆ. ನೋಡ್ ಶ್ರುತಿ, ನಾನೊಬ್ಬ ಶೆಫು, ಅದೆಲ್ಲ ನನ್ಗೇನು ಅನ್ಸೋದಿಲ್ಲ, ಅವರು ಓನರ್ ಆಗಿ ಆ ರೀತಿ ಹೇಳಿದ್ದಾರೆ. ಇವಾಗ ನಾನು ಅಲ್ಲಿ ಕೆಲಸ ಮಾಡದೆ ಹೋದ್ರು ಕೂಡ ಬೇರೊಬ್ರು ಶೆಫ್ ಬಂದು ಅಲ್ಲಿ ಕೆಲಸ ಮಾಡೇ ಮಾಡ್ತಾರೆ ಅಂತಿರುವಾಗ ಬದಲಾಯಿಸ್ಲಿ ಬಿಡು, ಆವಾಗಲೇ ಅವ್ರಿಗೆ ನಿನ್ ವ್ಯಾಲ್ಯೂ ಏನು ಅಂತ ಗೊತ್ತಾಗೋದು. ಖಂಡಿತ ಹೊಸದಾಗಿ ಬರೋ ಶೆಫು ನಿನ್ನಷ್ಟರ ಮಟ್ಟಿಗೆ ಅಡಿಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಆಗ ರೆಸ್ಟೋರೆಂಟ್ಗೆ ಯಾವ ಕಸ್ಟಮರ್ ಕೂಡ ಬರೋದಿಲ್ಲ, ಆಗ್ಲೇ ಅನೀತುಗೆ ನಿನ್ ಬಗ್ಗೆ ಎಲ್ಲ ಅರ್ಥ ಆಗೋದು ಅಂತ ಶ್ರುತಿ ಹೇಳ್ತಿರ್ತಾಳೆ. ನೋಡ್ ಶ್ರುತಿ, ನೀನ್ ಅನ್ಕೊಂಡಾಗಲ್ಲ ನಾನು ಕೆಲಸ ಬಿಟ್ಟು ಬರೋದಕ್ಕಾಗೋದಿಲ್ಲ, ಅದು ಅಲ್ಲದೆ ರಿಸೈನ್ ಮಾಡೋದಕ್ಕೆ ಪ್ರಾಪರ್ ರೀಸನ್ ಬೇರೆ ಕೊಡಬೇಕು ಅಂತ ರವಿ ಹೇಳ್ತಾನೆ. ಏನ್ ರವಿ ನೀನು ನಿನ್ ಕೆಲ್ಸಕ್ಕೆ ಅವಳು ಸರಿಯಾದ ಮರ್ಯಾದೆನೇ ಕೊಡ್ತಾ ಇಲ್ಲ, ಅದ್ ನಿನ್ಗೆ ಇನ್ಸಲ್ಟ್ ಮಾಡೋ ರೀತಿ ಅನ್ನಿಸ್ತಿಲ್ಲ ರವಿ ಕೇಳ್ತಿರುವಾಗ, ಇಲ್ಲ ಅದು ಅವ್ರ ರೆಸ್ಟೋರೆಂಟು, ಅವ್ರ ಸಕ್ಸಸ್ ಕ್ರೆಡಿಟ್ ನನ್ಗೆ ಬೇಕಾಗಿಲ್ಲ, ನಾನು ಅಡುಗೆ ಮಾಡೋದನ್ನ ಚೆನ್ನಾಗಿ ಕಲ್ತ್ಕೊಳ್ಳೋದಕ್ಕೆ ಆ ಕೆಲಸಕ್ಕೆ ಸೇರಿದ್ದು, ಆ ಸ್ಕಿಲ್ ಡೆವಲಪ್ ಮಾಡ್ಕೊಂಡ್ರೆ ನನ್ಗೆ ಅಷ್ಟೇ ಸಾಕು, ನನ್ನಿಂದ ರಿಸೈನ್ ಮಾಡೋದಕ್ಕಾಗೋದಿಲ್ಲ ಅಂತ ರವಿ ಹೇಳ್ತಿರ್ತಾನೆ. ರವಿ, ನಿನ್ ಟ್ಯಾಲೆಂಟ್ ಏನು ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತಿದೆ, ಆದ್ರೂ ನಿನ್ಗೆ ಯಾಕೆ ಹೊಗಳ್ಬೇಕು, ನಿನ್ಗೆ ಯಾಕೆ ಕ್ರೆಡಿಟ್ ಕೊಡಬೇಕು ಅಂತ ತುಂಬಾ ಸೆಲ್ಫಿಶ್ ಆಗಿ ಬಿಹೇವ್ ಮಾಡ್ತಿದ್ದಾಳೆ ಅವಳು ಅಂತ ಶ್ರುತಿ ಹೇಳ್ತಿರುವಾಗ, ನೋಡ್ ಶ್ರುತಿ, ನನಗೆ ಮಾತಾಡೋದಕ್ಕೆ ಟೈಮ್ ಇಲ್ಲ, ನನಗೆ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ ಅಂತ ಹೇಳಿ ರವಿ ಅಲ್ಲಿಂದ ಹೋಗ್ತಿರುವಾಗ, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಶ್ರುತಿ ಗದರ್ತಾಳೆ. ಹೇಳಿದ್ನಲ್ಲ ರೆಸ್ಟೋರೆಂಟ್ಗೆ ಹೋಗ್ತಾ ಇದೀನಿ ಅಂತಾಗ, ಇಷ್ಟೆಲ್ಲ ಹೇಳಿದ್ರು ಕೂಡ ನೀನು ನನ್ನ ಮಾತನ್ನ ಕಿವಿಗೆ ಹಾಕೊಳ್ತಿಲ್ಲ ಅಲ್ವಾ ಅಂತ ಶ್ರುತಿ ಕೇಳ್ತಾಳೆ. ನೋಡ್ ಶ್ರುತಿ, ಇದನ್ನೆಲ್ಲ ಮಾತಾಡೋದಕ್ಕೆ ನನ್ನ ಟೈಮ್ ಇಲ್ಲ, ಸಾಯಂಕಾಲ ಬರ್ತೀನಿ ಮಾತಾಡ್ಕೊಳ್ಳೋಣ ಅಂತ ಹೇಳಿ ರವಿ ಹೇಳ್ತಾನೆ. ಇಲ್ಲ, ಇವಾಗಲೇ ಮಾತಾಡಬೇಕು, ಇವತ್ತೇ ಒಂದು ನಿರ್ಧಾರ ಮಾಡಬೇಕು, ಅವಳು ಕಾಲ್ ಮಾಡಿ ರಿಸೈನ್ ಮಾಡಿದ್ದೀನಿ ಅಂತ ಹೇಳು ಅಂತ ಶ್ರುತಿ ಕೋಪದಲ್ಲಿ ಹೇಳ್ತಿರುವಾಗ, ಸುಮ್ಮನೆ ಏನೇನೋ ಲೂಸ್ ತರ ಮಾತಾಡ್ಬಿಡಕಣೆ ಅಂತ ರವಿ ಹೇಳ್ತಾನೆ. ಓ ನಾನ್ ಲೂಸಾ, ನಾನು ನಿನ್ಗೋಸ್ಕರ ಅಂತ ಮಾತಾಡ್ತಾ ಇರೋದು ರವಿ ಅಂತ ಶ್ರುತಿ ಹೇಳಿದಾಗ, ನೀನೇನು ಮಾತಾಡೋದು ಬೇಕಾಗಿಲ್ಲ, ನಾನು ನೋಡ್ಕೊಳ್ಳೋದಕ್ಕೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ರವಿ ಅಲ್ಲಿಂದ ಹೊರಟೋಗ್ತಾನೆ. ಇದನ್ನೆಲ್ಲ ಕೇಳಿ ಶ್ರುತಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿರುತ್ತೆ. ಹಾಗೆ ಕೋಪದಿಂದ ನೀತು ಬಗ್ಗೆನೇ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಈ ಕಡೆ ಅರುಣ ನೋಡೋದಕ್ಕೆ ಅಂತ ಕನಕ ಅವ್ರ ಮನೆಗೆ ಹೋಗಿರ್ತಾಳೆ. ಆಗ ಅವ್ರ ಅಮ್ಮ ಸಪ್ಪು ಕೂತ್ಕೊಂಡಿರೋದನ್ನ ನೋಡಿ, ಯಾಕಮ್ಮ ಏನಾಯ್ತು ಅಂತ ವಿಚಾರಿಸಿದಾಗ, ಅರುಣ್ ಮತ್ತೆ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಕನಕಂಗೆ ವಿಷಯ ಗೊತ್ತಾಗತ್ತೆ. ಏನಾಯ್ತಮ್ಮ ಹೇಳಿ ಅಂತ ಕನಕ ಕೇಳ್ತಿರೋವಾಗ, ಇಲ್ಲಮ್ಮ ಅವ್ನು ಏನು ಹೇಳಲೇ ಇಲ್ಲ, ಬಂದಾಗ ಇಷ್ಟು ಮಾತ್ರ ಹೇಳ್ಬಿಟ್ಟು ಒಳಗಡೆ ಹೋಗಿ ಸೇರ್ಕೊಂಡಿದ್ದಾನೆ ಅಂತ ಅರುಣಮ್ಮ ಹೇಳ್ತಿರ್ಬೇಕಾದ್ರೆ, ಸರಿಯಮ್ಮ ನಾನು ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಕನಕ ರೂಮ್ ಒಳಗಡೆ ಹೋಗ್ತಾಳೆ. ಆಗ ಬಾ ಕನಕ ಕೂತ್ಕೋಬಾ ಅಂತ ಅರುಣ್ ಕನಕನ್ ಕರೆದಾಗ, ಏನ್ ಸರ್ ಮತ್ತೆ ಸಸ್ಪೆಂಡ್ ಆಗಿದ್ದೀರಂತೆ, ಯಾಕೆ ಸರ್ ಏನಾಯ್ತು ಅಂತ ಕನಕ ವಿಚಾರಿಸ್ತಾಳೆ. ನನ್ನ ಜೀವನದಲ್ಲಿ ಬ್ಲಾಕ್ ಮಾರ್ಕ್ ಅನ್ನೋದೇ ಇರಲಿಲ್ಲ ಕನಕ, ನನ್ನನ್ನು ಈ ರೀತಿ ತಂದಿರೋದಕ್ಕೆ ಅವನೊಬ್ಬನೇ ಕಾರಣ ಅಂತ ಅರುಣ್ ಹೇಳ್ತಿರೋವಾಗ, ಏನ್ ಹೇಳ್ತಾ ಇದ್ದೀರಾ ಸರ್, ನನ್ಗಂತೂ ಏನು ಅರ್ಥನೇ ಆಗ್ತಿಲ್ಲ, ಸರಿಯಾಗಿ ಹೇಳಿ ಅಂತ ಕನಕ ಕೇಳ್ತಾಳೆ. ನ್ಯಾಯವಾದ ಕಾರಣ ಆಗಿದ್ರೆ ಹೇಳ್ಬೋದು, ಆದ್ರೆ ಈ ಸಸ್ಪೆಂಡ್ ಆಗಿರೋದಕ್ಕೆ ಸರಿಯಾಗಿ ಕಾರಣನೇ ಇಲ್ವಲ್ಲ ಅಂತ ಅರುಣ್ ಹೇಳ್ತಿರೋವಾಗ, ಕಾರಣ ಇಲ್ದೇನೆ ಸಸ್ಪೆಂಡ್ ಮಾಡ್ತಾರಾ ಏನು ಅಂತ ಹೇಳ್ತಾ ಇದ್ದೀರಾ, ಸರಿಯಾಗಿ ಹೇಳಿ ಅಂತ ಕನಕ ಕೇಳ್ತಾಳೆ. ಅದು ಅವನೊಬ್ಬನಿಂದಾನೇ ಆಗಿದ್ದು, ಅದೇ ನಾನು ಅವತ್ತು ಹೇಳಿದ್ನಲ್ಲ, ಆಗಾಗ ಅವನೊಬ್ಬ ಬಂದು ನನಗೆ ತುಂಬಾನೇ ಟಾರ್ಚರ್ ಕೊಡ್ತಿದ್ದಾನೆ ಅಂತ, ಅವನಿಂದಾನೇ ನನಗೆ ಸಮಸ್ಯೆ ಆಗ್ತಿರೋದು, ಇದಕ್ಕೆಲ್ಲ ಅವನೇ ಕಾರಣ. ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ರು ಕೂಡ ಅವನಾಗ ಅವ್ನು ನನ್ನ ಹುಡ್ಕೊಂಡು ಬಂದು ನನ್ನ ಜೊತೆ ಜಗಳ ಮಾಡೋ ರೀತಿ ಮಾಡ್ತಾನೆ. ಅವನಿಗೂ ನನಗೂ ಯಾವುದೇ ರೀತಿ ದ್ವೇಷ ಇಲ್ಲ, ಆದ್ರೂ ಅವ್ನು ಯಾಕೆ ಈ ರೀತಿ ನಡ್ಕೋತಾನೆ ಅಂತಾನೆ ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಮೊನ್ನೆ ಅವನು ಅವ್ನ ಕಾರ್ ತಗೊಂಡ್ ಬಂದು ನನ್ನ ಬೈಕ್ಗೆ ಗುದ್ಬಿಟ್ಟ ಅಂತ ಅರುಣ್ ಹೇಳ್ತಿರುವಾಗ, ಅಯ್ಯೋ ಹೌದಾ, ನಿಮ್ಗೇನು ಆಗಿಲ್ಲ ತಾನೆ ಅಂತ ಕನಕ ಭಯ ಪಡ್ತಾಳೆ. ನನ್ಗೇನು ಆಗ್ಲಿಲ್ಲ, ಅವನ್ನೇ ಅರೆಸ್ಟ್ ಮಾಡಿ ಅವ್ನ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿಸಿದೆ, ಆದ್ರೆ ಅವ್ನು ನೋಡಿದ್ರೆ ಗಾಡಿಲಿ ಬ್ರೇಕ್ ಇರ್ಲಿಲ್ಲ, ಅದರಿಂದಾನೇ ಬಂದ್ ಗುದ್ದೆ ಅಂತ ಹೇಳ್ದ. ನಾನು ಅದನ್ನ ನಂಬಲಿಲ್ಲ, ಆದ್ರೆ ಅವ್ನ ಅದನ್ನ ಪ್ರೂವ್ ಮಾಡ್ಬಿಟ್ಟ, ಅದಕ್ಕೆ ನಾನೇ ಬೇಕು ಅಂತ ಅವ್ನ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿದ್ದೀನಿ ಅಂತ ನಮ್ಮ ಇನ್ಸ್ಪೆಕ್ಟರ್ ನನ್ನ ಸಸ್ಪೆಂಡ್ ಮಾಡಿದ್ರು ಅಂತ ಅರುಣ್ ತುಂಬಾ ನೊಂದ್ಕೊಂಡು ಹೇಳ್ತಿರ್ತಾನೆ. ಏನೋ ಅಪ್ಪ, ನಿಮ್ಗೂ ಆ ವ್ಯಕ್ತಿಗೂ ಈ ಜನ್ಮದಲ್ಲಿ ಜಗಳ ಅನ್ನೋದೇ ನಿಲ್ಲಲ್ಲ ಅನ್ಸುತ್ತೆ, ನನ್ಗೇನೋ ನೀವು ಹೇಳೋದನ್ನ ಕೇಳ್ತೀರಿ, 7 ಜನ್ಮದ ದ್ವೇಷ ಅನ್ನೋದು ಇರ್ಬೇಕೇನೋ ನಿಮ್ಮಿಬ್ಬರ ಮಧ್ಯೆ, ಅದಕ್ಕೆ ನಿಮ್ಮನ್ನೇ ಹುಡ್ಕೊಂಡು ಬಂದು ಅವ್ರು ನಿಮಗೆ ಸಮಸ್ಯೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಕನಕನ ಆಗ್ತಿರ್ಬೇಕಾದ್ರೆ ಅದನ್ನ ನೋಡಿ ಅರುಣ್ಗೆ ಕೋಪ ಬರ್ತಿರುತ್ತೆ. ಆಕ್ಚುಲಿ ನನ್ಗೇನೋ ನಿಮ್ಮಿಬ್ಬರ ಸಂಬಂಧ ಇವಾಗಿಂದಲ್ಲ ಅಂತ ಅನ್ಸುತ್ತೆ, 7 ಜನ್ಮದಿರ್ಬೇಕು, ಅದಕ್ಕೆ ನಿಮ್ಮನ್ನೇ ಹುಡ್ಕೊಂಡು ಬಂದು ಆ ದ್ವೇಷನ ತೀರ್ಸ್ಕೊತಾ ಇದ್ದಾರೆ ಅಂತ ಹೇಳ್ಕೊಂಡು ಕನಕನ ಆಗ್ತಿರುವಾಗ ಅದನ್ನ ನೋಡಿ ಅರುಣ್ಗೆ ಕೋಪ ಬರ್ತಿರುತ್ತೆ. ನಂತರ ಆಕ್ಚುಲಿ ನಿಮ್ಮಿಬ್ಬರ ಮಧ್ಯೆ ಇರೋದು ಜಗಳನೇ ಅಲ್ಲ ಸರ್, ಇಬ್ಬರಿಗೂ ಈಗೋ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಅಂತ ಕನಕ ಹೇಳ್ತಿರುವಾಗ, ಅವನೊಬ್ಬ ರೌಡಿ, ಅವನ ಜೊತೆ ನನ್ಗೇನು ಈಗೋ ಇರುತ್ತೆ ಅಂತ ಅರುಣ್ ಹೇಳ್ತಿರ್ತಾನೆ. ನೋಡಿದ್ರ ಇದನ್ನೇ ಹೇಳಿದ್ದು, ಈ ಕೋಪನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಸರಿ ಬಿಡಿ, ಕೋಪ ಮಾಡ್ಕೊಳ್ಳೋದನ್ನ ಕಮ್ಮಿ ಮಾಡ್ಕೊಂಡ್ರೆ ಆಯ್ತು, ಹೇಗೋ ಸಸ್ಪೆಂಡ್ ಆಗಿದಿರಲ್ವಾ, ಈ ಟೈಮಲ್ಲಿ ಅದನ್ನ ಒಳ್ಳೆ ರೀತಿ ಉಪಯೋಗಿಸ್ಕೊಳ್ಳಿ ಅಂತ ಕನಕ ಹೇಳ್ತಿರುವಾಗ, ಈಗ ಏನ್ ಮಾಡು ಅಂತ ಹೇಳ್ತಿದ್ಯಾ, ನನ್ಗಿರೋ ಕೆಲಸನೇ ಅದು, ಅದರಲ್ಲೂ ಇವಾಗ ಸಸ್ಪೆಂಡ್ ಆಗಿ ಮನೇಲೆ ಕೂತಿದ್ದೀನಿ ಅಂತ ಅರುಣ್ ಹೇಳ್ತಿರುವಾಗ, ಸರಿ ಆಯ್ತು, ಈಗ ಅದಕ್ಕೆ ಅಂತ ನಾನು ಒಂದು ಐಡಿಯಾ ಕೊಡ್ತೀನಿ, ಇದನ್ನ ನಮ್ಮಿಬ್ಬರಿಗೆ ಯೂಸ್ಫುಲ್ ಆಗೋ ರೀತಿ ಮಾಡ್ಕೊಳ್ಳೋಣ, ಸುಮ್ಮನೆ ಯಾಕೆ ನಡೆದಿದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ, ಈ ಟೈಮಲ್ಲಿ ನನ್ನ ಅಕ್ಕ ಭಾವನ ಜೊತೆ ಮೀಟ್ ಮಾಡೋದಕ್ಕೆ ಅರೇಂಜ್ ಮಾಡ್ಲಾ, ನಿಮ್ಗೆ ಓಕೆನಾ ಅಂತ ಕನಕ ಕೇಳ್ತಾಳೆ. ಅದನ್ನ ಕೇಳಿ ಅರುಣ್ಗೆ ತುಂಬಾನೇ ಖುಷಿ ಆಗುತ್ತೆ. ಏನ್ ಓಕೆ ಅಂತ ಕೇಳ್ತಾ ಇದ್ಯಾ, ಇದೆಂತ ಪ್ರಶ್ನೆ ಕೇಳ್ತಾ ಇದ್ಯಾ ಕನಕ,
ನಾನು ಅದಕ್ಕೆ ಅಲ್ವಾ ಕಾಯ್ತಾ ಇರೋದು, ನನಗೆ ಡಬಲ್ ಓಕೆ, ಯಾವಾಗ ಇವಾಗಲೇ ಹೋಗೋಣವಾ ಅಂತ ಅರುಣ್ ಕೇಳಿದಾಗ, ಓಹೋ ಸಾಯಬ್ರೆ ಇಷ್ಟೊಂದೆಲ್ಲ ಅರ್ಜೆಂಟ್ ಬೇಡ ಅಂತ ಕನಕ ಹೇಳ್ತಿರ್ತಾಳೆ. ಅದು ಹಾಗಲ್ಲ, ಮತ್ತೆ ಯಾವಾಗ ನಿನ್ ಮನ್ಸು ಬದಲಾಯಿಸ್ಬಿಡ್ತೀಯೋ ಗೊತ್ತಿಲ್ಲ ಅಂತ ಅರುಣ್ ಹೇಳ್ತಿರೋವಾಗ, ಖಂಡಿತವಾಗ್ಲೂ ಇಲ್ಲ, ನಾನಂತೂ ಇನ್ನು ಬದಲಾಗೋದಿಲ್ಲ, ಈಗ ನೀವು ಸಸ್ಪೆಂಡ್ ಆಗಿರೋದ್ರ ಬಗ್ಗೆ ಮರೆತು ನೆಕ್ಸ್ಟ್ ನಮ್ಮ ಫ್ಯೂಚರ್ ಬಗ್ಗೆ ಪ್ಲಾನ್ ಮಾಡೋಣ ಅಂತ ಕನಕ ಹೇಳ್ತಿರೋವಾಗ, ತುಂಬಾ ಹೊತ್ತಿಂದ ಅಪ್ಸೆಟ್ ಆಗಿದೆ ಕನಕ. ಆದ್ರೆ ನೀನ್ ಹೇಳಿದ ಮಾತನ್ನ ಕೇಳಿ ನನ್ಗೊಂಥರ ಎನರ್ಜಿ ಬಂದಂಗೆ ಅನಿಸ್ತಿದೆ, ಹೇಗೂ ಒಂದು ಒಳ್ಳೆ ಕೆಲಸ ನಡೀತಿದ್ಯಲ್ಲ ಅನ್ನೋ ಖುಷಿ ನನಗೆ. ಸರಿ ಯಾವಾಗ ಮೀಟ್ ಮಾಡೋಣ ಅಂತ ನೀನ್ ಹೇಳಿದ್ರೆ ಅವತ್ತು ನಾನು ಬರ್ತೀನಿ ಅಂತ ಅರುಣ್ ಹೇಳ್ತಿರೋವಾಗ, ಸರಿ ಇರಿ ಸರ್, ಮೊದಲು ನಮ್ಮ ಅಕ್ಕ ಭಾವನ ಹತ್ರ ಮಾತಾಡಿ ಯಾವಾಗ ಎಲ್ಲಿ ಮೀಟ್ ಮಾಡ್ಬೇಕು ಅಂತ ನಿಮ್ಗೆ ಕಾಲ್ ಮಾಡಿ ಹೇಳ್ತೀನಿ ಅಂತ ಕನಕ ಹೇಳ್ತಿರ್ತಾಳೆ. ಕನಕ ಯಾವಾಗ್ಲೂ ಬರೀ ಸಸ್ಪೆನ್ಸ್ ಇಡ್ತೀಯಲ್ಲ ಅಂತ ಅರುಣ್ ಹೇಳ್ತಿರೋವಾಗ, ಹಾ ಸರ್, ನೀವು ಇವಾಗ ಸಸ್ಪೆಂಡ್ ಆಗಿದ್ದೀರಲ್ಲ, ಅದಕ್ಕೆ ನಿಮ್ಗೆ ಅಂತ ಸಸ್ಪೆನ್ಸ್ ಕೊಡೋಣ ಅಂತ ಕನಕ ಹೇಳ್ಕೊಂಡು ನಗ್ತಿರೋವಾಗ ಅರುಣ್ ಕನಕನ್ನೇ ಗುರಾಯಿಸ್ತಿರ್ತಾನೆ. ಓಕೆ ಸರ್, ಸಾರಿ, ನಾನು ಸುಮ್ಮನೆ ತಮಾಷೆ ಕೇಳಿದೆ ಅಷ್ಟೇನೆ ಅಂತ ಕನಕ ಹೇಳ್ತಿರೋವಾಗ, ನನ್ನ ಕೋಪ ಏನೂ ಇಲ್ಲ ಬಿಡು, ನೀನ್ ನನ್ಗೆ ಓಕೆ ಹೇಳ್ದಲ್ಲ ಅದೇ ನನಗೆ ದೊಡ್ಡ ಖುಷಿ ಅಂತ ಅರುಣ್ ಹೇಳ್ತಿರೋವಾಗ, ಸರಿ ನೀವು ಯಾವಾಗ್ಲೂ ಇದೇ ರೀತಿ ನಗ್ತಾ ಇರಿ, ನೀವು ಡಲ್ ಆಗಿದ್ರೆ ಅದನ್ನ ನನ್ನಿಂದ ಅಂತೂ ನೋಡೋದಕ್ಕಾಗೋದಿಲ್ಲ ಅಂತ ಕನಕ ಹೇಳ್ತಾಳೆ. ಓ ಹೌದಾ ಅಂತ ಅರುಣ್ ಹೇಳ್ತಿರೋವಾಗ, ಹೌದು, ಇವಾಗ ಅಷ್ಟೇ ಅಲ್ಲ, ಮದ್ವೆ ಆದ್ಮೇಲೆ ಕೂಡ ನೀವು ನನ್ನ ಜೊತೆ ಜಗಳ ಮಾಡಬಾರ್ದು, ಯಾಕಂದ್ರೆ ಜಗಳ ಮಾಡಿ ನೀವು ಅಪ್ಸೆಟ್ ಆದ್ರೆ ನಿಮ್ಮ ಮುಖನ ಈ ರೀತಿ ನನ್ನಿಂದ ಅಂತೂ ನೋಡೋದಕ್ಕಾಗೋದಿಲ್ಲ ಅಂತ ಕನಕ ಹೇಳ್ತಿರುವಾಗ, ಓ ಹೌದಾ, ಹಾಗಿದ್ರೆ ನಾನು ಅಪ್ಸೆಟ್ ಆದಾಗ ನನ್ನ ಮುಖ ಬೇರೆ ರೀತಿ ಇಟ್ಕೊಳ್ಳ ಅಂತ ಅರುಣ್ ಮುಖನ ತಿರುಗಿಸ್ತಾನೆ. ಅದನ್ನ ನೋಡಿ ಕನಕ ನಗ್ತಿರ್ತಾಳೆ. ಯಪ್ಪ, ನಿಮ್ಮ ಆ ಮುಖನೇ ಪರವಾಗಿರ್ಲಿಲ್ಲ, ಇದನ್ನಂತೂ ನನ್ನಿಂದ ನೋಡೋದಕ್ಕಾಗ್ತಿಲ್ಲ ಅಂತ ಕನಕ ಹೇಳ್ತಿರುವಾಗ ಅದನ್ನ ಕೇಳಿ ಅರುಣ್ ನಗ್ತಿರ್ತಾನೆ. ಅರುಣ್ ಮತ್ತೆ ಕನಕ ಇಬ್ರು ನಗ್ತಿರೋದು ನೋಡಿ ಅರುಣ್ ಅವ್ರ ಅಮ್ಮನಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಇವರಿಬ್ಬರಿಗೂ ಬೇಗ ಮದ್ವೆ ಆದ್ರೆ ಸಾಕಪ್ಪ ಅಂತ ಅನ್ಕೊಳ್ತಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತೆ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.